ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೇ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಜಿನ್ನ ಮುಂದಿನ ಭಾಗವನ್ನು ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಪ್ರಕಾರ ಹೆಪಟೈಟಿಸ್ ಬಿ ಮತ್ತು ಸಿ ಪ್ರಕರಣಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ ದೊರೆತಿದೆ. ಹೆಪಟೈಟಿಸ್ ಬಿ ಮತ್ತು ಸಿಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ ದೊರೆತಿದೆ. ಇತ್ತೀಚೆಗೆ ಮೊದಲ ಸ್ಥಾನ ಯಾವುದಕ್ಕಂದರೆ ಚೀನಾ ದೇಶಕ್ಕೆ ದೊರೆತಿದೆ. ಮೊದಲ ಸ್ಥಾನ ಚೀನಾ ದೇಶಕ್ಕೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಜಾಗತಿಕ ಹೆಪಟೈಟಿಸ್ 2024 ವರದಿಯನ್ನು ಬಿಡುಗಡೆ ಮಾಡಿದೆ. ಯಾವುದು? ವಿಶ್ವ ಆರೋಗ್ಯ ಸಂಸ್ಥೆ 2022ರಲ್ಲಿ ಜಗತ್ತಿನಾದ್ಯಂತ 25.4 ಕೋಟಿ ಮಂದಿಗೆ ಹೆಪಟೈಟಿಸ್ ಬಿ ಮತ್ತು 5 ಕೋಟಿ ಮಂದಿಗೆ ಹೆಪಟೈಟಿಸ್ ಸಿ ಇದೆ ಎಂದು ವರದಿ ಮಾಡಿದೆ. ಈ ವರದಿಯಲ್ಲಿ ಭಾರತದಲ್ಲಿ 2022ರಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ಯ 3.5 ಕೋಟಿ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಅತಿ ಹೆಚ್ಚು ಸೋಂಕು ಇರುವ ಜಗತ್ತಿನ 2ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಅದೇ ರೀತಿಯಾಗಿ ಚೀನಾ ದೇಶದಲ್ಲಿ 8.3 ಕೋಟಿ ಹೆಪಟೈಟಿಸ್ ಪ್ರಕರಣಗಳಿದ್ದು, ಜಗತ್ತಿನಾದ್ಯಂತ ಒಟ್ಟು ಪ್ರಕರಣಗಳಲ್ಲಿ 27.5% ರಷ್ಟು ಪ್ರಕರಣಗಳಿದೆ. ಅದರಿಂದಾಗಿ ಈ ಜಗತ್ತಿನಲ್ಲಿಯೇ ಚೀನಾ ಮೊದಲ ಸ್ಥಾನ ಪಡೆದುಕೊಂಡಿದೆ. ಅಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ರೋಗ ಬರುವುದರಲ್ಲಿ. ಅದೇ ರೀತಿಯಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ವರದಿಯ ರಕ್ತದಿಂದ ಹರಡುವ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ವೈರಸ್ಗಳಿಗೆ ಸಂಬಂಧಿಸಿದೆ ಎಂದು ಹೇಳಲಾಗಿದೆ. ಅಂದರೆ ವರದಿಯಲ್ಲಿ ಭಾರತದ ಸ್ಥಿತಿಗತಿಗಳು ನೋಡೋದಾದರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಹೆಪಟೈಟಿಸ್ ವರದಿ 2024 ಪ್ರಕಾರ ಭಾರತವು ವೈರಲ್ ಹೆಪಟೈಟಿಸ್ನ ಅತಿ ಹೆಚ್ಚು ಪ್ರಕರಣಗಳನ್ನು ಹೊಂದಿದ್ದು, ಜಾಗತಿಕವಾಗಿ 2ನೇ ಸ್ಥಾನದಲ್ಲಿ ಹೊಂದಿದೆ. ಅದು ಹೆಪಟೈಟಿಸ್ ಬಿ ಮತ್ತು ಸಿಗಳಲ್ಲಿ ಭಾರತ 2ನೇ ಸ್ಥಾನ ಮತ್ತು ಚೀನಾ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ವಿಶ್ವ ಹೆಪಟೈಟಿಸ್ ದಿನ ಇದನ್ನು ಜುಲೈ 28ರಂದು ಆಚರಣೆ ಮಾಡುತ್ತೇವೆ. ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸ್ತೇವೆ. ಯಾವಾಗಿಂದ ಅಂದರೆ 2008ರಿಂದ ಮೊದಲ ಬಾರಿಗೆ ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಣೆ ಮಾಡಲಾಯಿತು. ಯಾವಾಗ? 2008ರಾಗ. ಅದೇ ರೀತಿಯಾಗಿ 2023 ಜುಲೈ 28ರ ಧ್ಯೇಯವಾಕ್ಯ ಏನಂದರೆ, ನಾವು ಕಾಯುತ್ತಿಲ್ಲ ಅಂದರೆ ವಿ ಆರ್ ನಾಟ್ ವೇಟಿಂಗ್ ಎಂಬ ಧ್ಯೇಯವಾಕ್ಯದೊಂದಿಗೆ 2023ರಲ್ಲಿ ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಣೆ ಮಾಡಲಾಗಿದೆ. ಈ ಹೆಪಟೈಟಿಸ್ ರೋಗದ ಬಗ್ಗೆ ನೋಡೋದಾದರೆ, ಇದು 5 ರೀತಿಯಲ್ಲಿ ಹೆಪಟೈಟಿಸ್ ವೈರಸ್ಗಳಿಗೆ ಕಾಣಬಹುದಾಗಿದೆ. ನಾವು ಎಷ್ಟು ರೀತಿ? 5 ರೀತಿ. ಅಂದರೆ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಮತ್ತು ಡಿ, ಇ ಎಂಬ ವೈರಸ್ಗಳು ಇವೆ. ಇವುಗಳಲ್ಲಿ ಬಿ ಮತ್ತು ಸಿ ವೈರಸ್ಗಳು ತುಂಬ ಅಪಾಯಕಾರಿಯಾಗಿವೆ. ಈ ಸಂಬಂಧ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರ ಆರೋಗ್ಯ ಸಚಿವಾಲಯವು ಇವುಗಳನ್ನು ಮುಕ್ತಗೊಳಿಸಲು ಕಾರ್ಯಕ್ರಮ ಹಾಕಿಕೊಂಡಿವೆ. ಯಾವನ್ನು? ಬಿ ಮತ್ತು ಸಿ. ಇವು ಭಾಳ ಅಪಾಯಕಾರಿಯಾಗಿವೆ. ಅದೇ ರೀತಿಯಾಗಿ ಹೆಪಟೈಟಿಸ್ ಎ ಮತ್ತು ಇ ನೋಡೋದಾದರೆ, ಇವು ರೋಗಗಳು ಕಲುಷಿತ ಆಹಾರ ಮತ್ತು ನೀರಿನಿಂದ ಹರಡುತ್ತವೆ. ಯಾವ್ಯಾವು? ಹೆಪಟೈಟಿಸ್ ಎ ಮತ್ತು ಇ. ಅದೇ ರೀತಿಯಾಗಿ ಹೆಪಟೈಟಿಸ್ ಬಿ ಈ ರೋಗ ಏನಪ್ಪ ಅಂತಂದರೆ, ಇದು ದೇಹದ ನಿರ್ಜೀವ ದ್ರವಗಳ ಮೂಲಕ ಹರಡುತ್ತದೆ. ಇದನ್ನು ಲಸಿಕೆ ಹಾಕುವ ಮೂಲಕ ತಡೆಯಬಹುದಾಗಿದೆ ಹೆಪಟೈಟಿಸ್ ಬಿ ಅನ್ನು. ಹೆಪಟೈಟಿಸ್ ಸಿ ಹೆಂಗಂದರೆ, ಈ ರೋಗವನ್ನು ಔಷಧಿಗಳೊಂದಿಗೆ ಗುಣಪಡಿಸ್ಬೋದು. ಇದು ರೋಗಗಳು ರಕ್ತದಿಂದ ಮೂಲಕ ಹರಡುತ್ತದೆ. ಇದು ಯಾವುದು? ಹೆಪಟೈಟಿಸ್ ಸಿ. ಅದೇ ರೀತಿಯಾಗಿ ಹೆಪಟೈಟಿಸ್ ಡಿ ಕೂಡ ಇದೆ. ಇದು ರೋಗಿಗಳ ರಕ್ತ ಸಂಪರ್ಕದಿಂದ ಹರಡುತ್ತದೆ. ಹೆಪಟೈಟಿಸ್ ಡಿ. ನಿಮಗೆ ಪ್ರಶ್ನೆಯನ್ನು ಕೇಳಬಹುದು, ರೋಗಿಗಳ ರಕ್ತದಿಂದ ಹರಡುವ ಹೆಪಟೈಟಿಸ್ ಯಾವುದಂತ. ಆವಾಗ ಹೆಪಟೈಟಿಸ್ ಡಿ ಕರೆಕ್ಟು ಉತ್ತರ ಆಗಿರುತ್ತದೆ. ಅದೇ ರೀತಿಯಾಗಿ ಹೆಪಟೈಟಿಸ್ ನಿರ್ಮೂಲನೆಗೆ ವಿಶ್ವ ಆರೋಗ್ಯ ಸಂಸ್ಥೆಯು 2030ರ ವೇಳೆಗೆ ಹೆಪಟೈಟಿಸ್ ಅನ್ನು ಬಿ ಮತ್ತು ಸಿ ಅನ್ನು ಮುಕ್ತಗೊಳಿಸಲು ಗುರಿಯನ್ನು ಹಾಕಿಕೊಂಡಿದೆ. ಯಾವಾಗ? 2030ಕ್ಕೆ. 2030ನಷ್ಟಿಗೆ ಹೆಪಟೈಟಿಸ್ ಬಿ ಮತ್ತು ಸಿ ಅನ್ನು ನಾವು ಮುಕ್ತಗೊಳಿಸಬೇಕೆಂದು ವಿಶ್ವ ಆರೋಗ್ಯ ಸಂಸ್ಥೆ ಗುರಿಯನ್ನು ಹೊಂದಿದೆ. ಅದೇ ರೀತಿ ಮುಂದೆ ನೋಡೋದಾದರೆ, ರಾಷ್ಟ್ರೀಯ ವೈರಾಣು ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮ ಇದನ್ನು 2018 ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನದಂದು ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿತು. ಇದು ಸುಸ್ಥಿರ ಅಭಿವೃದ್ಧಿ ಗುರಿಯಾಗ 3.3 ಅನ್ನು 2030ರ ವೇಳೆಗೆ ಸಾಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಯಾವ ಕಾರ್ಯಕ್ರಮ ಅಂದರೆ ರಾಷ್ಟ್ರೀಯ ವೈರಾಣು
ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮ. ಸುಸ್ಥಿರ ಅಭಿವೃದ್ಧಿ ಗುರಿ 3.3 ಅಂದರೆ 2030 ವೇಳೆಗೆ ಏಡ್ಸ್, ಕ್ಷಯರೋಗ, ಮಲೇರಿಯಾ ಮತ್ತು ನಿರ್ಲಕ್ಷಿತ ಉಷ್ಣವಲಯದ ಕಾಯಿಲೆಗಳ ಸಾಂಕ್ರಾಮಿಕ ರೋಗಗಳನ್ನು ಕೊನೆಗೊಳಿಸುವುದು ಮತ್ತು ಹೆಪಟೈಟಿಸ್ ನೀರಿನಿಂದ ಹರಡುವ ರೋಗಗಳನ್ನು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡುವುದು ಇದು ಆಗಿದೆ. ಅದು 3.3 ಸುಸ್ಥಿರ ಅಭಿವೃದ್ಧಿ ಗುರಿ. WHO ವಿಶ್ವ ಹೆಪಟೈಟಿಸ್ ಸಮ್ಮೇಳನ 2024 ಎಲ್ಲಿ ನಡೀತಪ್ಪ ಅಂದರೆ ಪೋರ್ಚುಗಲ್ನ ಲಿಸ್ಬನ್ನಲ್ಲಿ ವಿಶ್ವ ಹೆಪಟೈಟಿಸ್ ಸಮ್ಮೇಳನ ನಡೆದಿದೆ 2024. ಇದರ ಧ್ಯೇಯವಾಕ್ಯ ನೋಡೋದಾದರೆ ಸಮನ್ವಯ, ವೇಗೋತ್ಕರ್ಷಕ, ನಿರ್ಮೂಲನೆ. ವಿಶ್ವ ಹೆಪಟೈಟಿಸ್ ಸಮಾವೇಶವು ಪೋರ್ಚುಗಲ್ನ ರಾಜಧಾನಿಯಾಗಿರುವ ಲಿಸ್ಬನ್ ನಗರದಲ್ಲಿ ನಡೆಯಿತು. ಇದು ಸಮನ್ವಯ, ವೇಗೋತ್ಕರ್ಷ, ನಿರ್ಮೂಲನೆ ಎಂಬ ಧ್ಯೇಯದಿಂದ ಆಚರಣೆ ಮಾಡಲಾಗಿದೆ. ಅದೇ ರೀತಿಯಾಗಿ 2026 ಅಂದರೆ ಮುಂದಿನ ವಿಶ್ವ ಹೆಪಟೈಟಿಸ್ ಸಮ್ಮೇಳನ ಎಲ್ಲಿ ನಡೀತದೆ ಅಂದರೆ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೆಯಲಿದೆ. ಅದೇ ರೀತಿ ಮುಂದೆ ಹೋದರೆ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ನೀಡಿದ ಕಾಲಾರ ವ್ಯಾಕ್ಸಿನ್ UV-CHAL-C. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ದಕ್ಷಿಣ ಕೊರಿಯಾದ ಯುಬರೋಲಾಜಿಕ್ಸ್ ಕೋ ಲಿಮಿಟೆಡ್ ಕಂಪನಿಯಿಂದ ತಯಾರಿಸಲ್ಪಟ್ಟ ಯುವಿಕೋಲ್-ಎಸ್ ಎಂಬ ಬಾಯಿ ಮೂಲಕ ಹಾಕುವ ಲಸಿಕೆಯನ್ನು ಮಾನ್ಯತೆ ನೀಡಿದೆ ಇತ್ತೀಚೆಗೆ. ಯುವಿಕೋಲ್-ಎಸ್ ಇದು ಬಾಯಿ ಮೂಲಕ ಹಾಕುವ ಒಂದು ಲಸಿಕೆಯಾಗಿದೆ ಫ್ರೆಂಡ್ಸ್. ಇದನ್ನು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ನೀಡಿದೆ. ಯಾವುದು ಕಂಪನಿ ಅಂದರೆ ದಕ್ಷಿಣ ಕೊರಿಯಾದ ಯುಬರೋಲಾಜಿಕ್ಸ್ ಕೋ ಲಿಮಿಟೆಡ್ ಇದರ ಕಂಪನಿಯಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ 2040 ವೇಳೆಗೆ ವಿಶ್ವದಲ್ಲಿ ಸ್ತನ ಕ್ಯಾನ್ಸರ್ಗೆ 10 ಲಕ್ಷ ಮಹಿಳೆಯರು ಸಾವಿನ ಅಂದಾಜು ಲ್ಯಾನ್ಸೆಟ್ ಆಯೋಗದ ವರದಿ ಎಚ್ಚರಿಕೆ ನೀಡಿದೆ. ಅಂದರೆ 2040 ವೇಳೆಗೆ ವಿಶ್ವದಲ್ಲಿ ಸ್ತನ ಕ್ಯಾನ್ಸರ್ನಿಂದ 10 ಲಕ್ಷ ಮಹಿಳೆಯರು ಸಾವು ಸಂಭವಿಸಬಹುದೆಂದು ಅಂದಾಜಿಸಲಾಗಿದೆ. ವಿಶ್ವದಾದ್ಯಂತ ಕಾಡುತ್ತಿರುವ ಸ್ತನ ಕ್ಯಾನ್ಸರ್ 2040 ವೇಳೆಗೆ 10 ಲಕ್ಷ ಮಹಿಳೆಯರನ್ನು ಬಲಿ ಪಡೆಯಬಹುದೆಂಬ ಆತಂಕಕಾರಿ ಸುದ್ದಿಯನ್ನು ಲ್ಯಾನ್ಸೆಟ್ ಆಯೋಗದ ವರದಿಯಲ್ಲಿ ಎಚ್ಚರಿಸಲಾಗಿದೆ. 2020ರಲ್ಲಿ ಜಾಗತಿಕವಾಗಿ 23 ಲಕ್ಷ ಸ್ತನ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿದ್ದವು. ಯಾವಾಗ 2020ದಾಗ ಎಷ್ಟು ಅಂದರೆ 23 ಲಕ್ಷ ಸ್ತನ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿದ್ವಂತೆ. ಈ ವರದಿಯಲ್ಲಿ ಅಂದರೆ 2040 ವೇಳೆಗೆ 30 ಲಕ್ಷಕ್ಕಿಂತಲೂ ಅಧಿಕವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳ ಮೇಲೆ ಈ ಕಾಯಿಲೆ ಗಂಭೀರ ಪರಿಣಾಮ ಬೀರಲಿದೆ ಎಂದು ವರದಿ ತಿಳಿಸಿದೆ. ಅಂದರೆ ಕಡಿಮೆ ಆದಾಯ ಮತ್ತು ಮಧ್ಯಮ ಆದಾಯ ಇರೋ ದೇಶಗಳ ಮೇಲೆ ಭಾಳ ಇಂಪಾರ್ಟೆಂಟ್. ಭಾರತದಲ್ಲಿ ಸ್ತನ ಕ್ಯಾನ್ಸರ್ ನೋಡೋದಾದರೆ ಭಾರತದಲ್ಲಿಯೂ ಸ್ತನ ಕ್ಯಾನ್ಸರ್ ಗಂಭೀರವಾಗಿದೆ. ಆದರೆ ಸಾವಿನ ಸಂಖ್ಯೆ ತೀರಾ ಹೆಚ್ಚಿಲ್ಲ. ಬದುಕುಳಿಯುವ ಪ್ರಮಾಣ 66% ರಷ್ಟಿದೆ. ಹೆಪಾಟಿಕ್ ಕೀಮೋಥೆರಪಿ ಜೀವರಕ್ಷಕದಿಂದ ಬದುಕುಳಿಯುವ ಸಾಧ್ಯತೆ ಇದೆ. ಯಾವಾಗಿಂದ? ಹೆಪಾಟಿಕ್ ಕೀಮೋಥೆರಪಿಯಿಂದ ಈ ರಕ್ಷಣೆಯಿಂದ ಬದುಕುಳಿಯುವ ಸಾಧ್ಯತೆಯನ್ನು ಹೊಂದಿದೆ. ಮುಂದೆ ನೋಡೋಣ. ಅದೇ ರೀತಿಯಾಗಿ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಲಸಿಕೆ ಅಭಿವೃದ್ಧಿಸಿದ ಕಂಪನಿ ಯಾವುದಂದರೆ ಅಸ್ಟ್ರಾಜೆನಿಕ್ ತಪ್ಪೊಪ್ಪಿಗೆ. ಇತ್ತೀಚೆಗೆ ಏನು ಮಾಡಿದೆ ಅಂದ್ರೆ ಕೋವಿಶೀಲ್ಡ್ ಲಸಿಕೆ ಕಂಡುಹಿಡಿದ ಕಂಪನಿ ಏನು ಮಾಡಿದೆ ಅಂದರೆ ಅಸ್ಟ್ರಾಜೆನಿಕ್ ಅದು ತಪ್ಪು ಲಸಿಕೆ ಇದೆ ಎಂದು ಹೇಳಿದೆ, ತಪ್ಪೊಪ್ಪಿಗೆಂದಿದೆ. ಅದು ಜಗತ್ತಿನಾದ್ಯಂತ ಮಹಾಮಾರಿ ಕೋವಿಡ್-19 ಹರಡಿತ್ತು. ಕೋವಿಡ್-19ನ ನಿಯಂತ್ರಣಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿತ್ತು. ಅಂಥ ಕಾರ್ಯಕ್ರಮಗಳಲ್ಲಿ ಲಸಿಕೆ ಕಾರ್ಯಕ್ರಮ ಕೂಡ ಒಂದಾಗಿದೆ. ಅನೇಕ ದೇಶಗಳ ಔಷಧಿ ತಯಾರಿಕಾ ಕಂಪನಿಗಳು ಲಸಿಕೆಗಳನ್ನು ತಯಾರಿಸಿ ವಿತರಿಸಿದವು. ಆದರೆ ಭಾರತ ಕೂಡ ಬ್ರಿಟನ್ ಮೂಲದ ಅಸ್ಟ್ರಾಜೆನಿಕ್ ಕಂಪನಿಯಿಂದ ತಯಾರಿಸಿದ ಕೋವಿಶೀಲ್ಡ್ ಎಂಬ ಲಸಿಕೆಯನ್ನು ಭಾರತದಲ್ಲಿ ಸುಮಾರು 80 ಕೋಟಿ ಜನರಿಗೆ ನೀಡಿದೆ. ಇದರಿಂದ ಭಾರತದಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮದ ನಂತರ ಯುವಕರು, ಮಧ್ಯವಯಸ್ಕರು ಕುಸಿದು ಬಿದ್ದು ಮೃತಪಡುವ ಘಟನೆ ಹೆಚ್ಚಾಗಿವೆ. ಈ ಲಸಿಕೆ ಅಡ್ಡ ಪರಿಣಾಮದಿಂದಲೇ ಹೀಗಾಗುತ್ತಿದೆ ಎಂದು ಈ ತಜ್ಞರು ಹೇಳಿದ್ದಾರೆ ಇತ್ತೀಚೆಗೆ.
ಆದರೆ ಕೇಂದ್ರ ಸರ್ಕಾರವು ಇದನ್ನು ನಿರಾಕರಿಸಿತ್ತು. ಇದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಆ ಲಸಿಕೆದಿಂದ ಕಾರಣ ಅಲ್ಲ ಅಂತ ಹೇಳಿತ್ತು. ಆದರೆ ಏನಾಗಿದೆ ಅಂದರೆ ಈಗ ಕೋವಿಡ್-19 ಲಸಿಕೆ ಕೋವಿಶೀಲ್ಡನ್ನು ಅಭಿವೃದ್ಧಿಪಡಿಸಿದ ಕಂಪನಿಯಾದ ಅಸ್ಟ್ರಾಜೆನಿಕ್ ಕಂಪನಿ ಆ ಲಸಿಕೆಯಿಂದಲೇ ಮಾರಣಾಂತಿಕ ಅಡ್ಡ ಪರಿಣಾಮ ಉಂಟಾಗುತ್ತಿದೆ ಎಂದು ಇತ್ತೀಚೆಗೆ ಲಂಡನ್ ನ್ಯಾಯಾಲಯದಲ್ಲಿ ಎದುರು ಒಪ್ಪಿಕೊಂಡಿದೆ. ಇತ್ತೀಚೆಗೆ ಯಾವ ಕಂಪನಿ ಅಂದರೆ ಅಸ್ಟ್ರಾಜೆನಿಕ್ ಕಂಪನಿ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಇದನ್ನು ಪಾಸ್ ಮಾಡಿ ನೋಡಿಕೊಳ್ಳಿ. ಏನಿದು ಲಸಿಕೆ ಅಡ್ಡ ಪರಿಣಾಮ? ಥ್ರೋಂಬೋಸಿಸ್ ಮತ್ತು ಥ್ರೋಂಬೋಸೈಟೋಪಿನಿಯಾ ಸಿಂಡ್ರೋಮ್. ನೋಡಿಕೊಳ್ಳಿ ಫ್ರೆಂಡ್ಸ್. ಅಸ್ಟ್ರಾಜೆನಿಕ್ ಲಿಖಿತ ಹೇಳಿದೆ ಇತ್ತೀಚೆಗೆ ಅಂದ್ರೆ ಕೋವಿಶೀಲ್ಡ್ ಲಸಿಕೆ ತಯಾರಿಸಿದ ಅಸ್ಟ್ರಾಜೆನಿಕ್ ಕಂಪನಿ ವಕೀಲರು ಲಿಖಿತ ಹೇಳಿಕೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಕಂಪನಿ ಅಭಿವೃದ್ಧಿಪಡಿಸಿದ ಲಸಿಕೆಯು ಅಪರೂಪದ ಪ್ರಕರಣಗಳಲ್ಲಿ ಅಡ್ಡ ಪರಿಣಾಮಕ್ಕೆ ಕಾರಣ ಎಂಬುದು ನಿಜ. ಲಸಿಕೆ ಪಡೆದವರು ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪಿನಿಯಾ ಸಿಂಡ್ರೋಮ್ ಎಂಬ ಆರೋಗ್ಯ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಇದರಲ್ಲಿ ಈ ಸಮಸ್ಯೆಗೆ ತುತ್ತಾದರೂ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆಯು ಕಡಿಮೆ ಆಗುತ್ತದೆ ಎಂದು ಹೇಳಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಯು ಸಾವನ್ನಪ್ಪುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ. ಇದರಲ್ಲಿ ಅದೇ ರೀತಿಯಾಗಿ ನೋಡೋದಾದರೆ ಭಾಳ ಪರಿಣಾಮ ಬೀರೋದಾಗಿದೆ. ಇದು ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುವುದಂದರೆ ರಕ್ತದ 1 ಮೈಕ್ರೋಲೀಟರ್ನಲ್ಲಿ 1.5 ಲಕ್ಷ ಇಂದ 4.5 ಲಕ್ಷದವರೆಗೆ ಪ್ಲೇಟ್ಲೆಟ್ ಇರಬೇಕು. ಅದೆಷ್ಟು 1.5 ಲಕ್ಷದಿಂದ 4.5 ಇರಬೇಕು ಒಬ್ಬ ವ್ಯಕ್ತಿಗೆ. TTS ಬಂದರೆ ಮನುಷ್ಯನೊಬ್ಬನಲ್ಲಿ 1.5 ಲಕ್ಷಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಪ್ಲೇಟ್ಲೆಟ್ ಇರುತ್ತವೆ. ಒಂದು ವೇಳೆ 10,000ಕ್ಕಿಂತ ಕಡಿಮೆ ಆದರೆ ಪ್ಲೇಟ್ಲೆಟ್ ಅಪಾಯಕಾರಿ ಸ್ಥಿತಿಯಾಗುತ್ತದೆ. ಇದು 10,000ಕ್ಕಿಂತ ಕಡಿಮೆ ಅಂತಂದ್ರೆ ಈ ಪ್ಲೇಟ್ಲೆಟ್ಸ್ಗಳ ಇಂದ ಅಪಾಯನೂ ಉಂಟಾಗುತ್ತದೆ. ಅದೇ ರೀತಿಯಾಗಿ ಆಂತರಿಕ ರಕ್ತಸ್ರಾವ ಆಗುವ ಸಂಭವವಿರುತ್ತದೆ. ಇದರಲ್ಲಿ ವಿರಳ ಸಂದರ್ಭದಲ್ಲಿ ಮೆದುಳಿನಲ್ಲಿ ರಕ್ತದ ಸ್ರಾವ ಆಗಬಹುದು. PF4 ಎಂಬುದಂದರೆ ಎಲಿಸಾ ಪರೀಕ್ಷೆಯು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಪತ್ತೆ ಹಚ್ಚುತ್ತದೆ. ಯಾವುದು? PF4 ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಅಡ್ಡ ಪರಿಣಾಮ ದೃಢಪಡಿಸಿದ ದೇಶಗಳೆಂದರೆ ಆಸ್ಟ್ರಿಯಾ, ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದ ಆರೋಗ್ಯ ಸಚಿವಾಲಯದ ಸಂಶೋಧನಾ ಸಂಸ್ಥೆಗಳು ಲಸಿಕೆ ಅಡ್ಡ ಪರಿಣಾಮಗಳನ್ನು ದೃಢಪಡಿಸಿವೆ. ಫ್ರೆಂಡ್ಸ್, ಈ 3 ದೇಶಗಳು ಸಂಸ್ಥೆಗಳು ನೀಡಿದ ವರದಿಯ ಪ್ರಕಾರ ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡ 50,000 ಮಂದಿಯಲ್ಲಿ ಒಬ್ಬರಲ್ಲಿ TTSನಂಥ ಮಾರಣಾಂತಿಕ ಅಡ್ಡ ಪರಿಣಾಮ ಉಂಟಾಗುತ್ತದೆ ಎಂದು ಹೇಳಿದ್ದವು. ಯಾವ್ಯಾವ ದೇಶ ಅಂದರೆ ಆಸ್ಟ್ರಿಯಾ, ಬ್ರಿಟನ್, ಆಸ್ಟ್ರೇಲಿಯಾ. ಕೋವಿಶೀಲ್ಡ್ ಲಸಿಕೆ ಅಭಿವೃದ್ಧಿಪಡಿಸಿದರೆ ಬ್ರಿಟನ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಮತ್ತು ಅಸ್ಟ್ರಾಜೆನಿಕ್ ಕಂಪನಿ ಜಂಟಿಯಾಗಿ ಈ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದವೆ. 2 ಕಂಪನಿಗಳು, ಬ್ರಿಟನ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಅಸ್ಟ್ರಾಜೆನಿಕ್ ಕಂಪನಿ. ಅದೇ ರೀತಿಯಾಗಿ ಭಾರತ ಕೋವಿಶೀಲ್ಡ್ ಲಸಿಕೆ ಉತ್ಪಾದನೆ ವಿತರಣೆ ಕೂಡ ಮಾಡಲಾಗಿತ್ತು. ಅಸ್ಟ್ರಾಜೆನಿಕ್ ಕಂಪನಿಯು ತಾನು ಅಭಿವೃದ್ಧಿಪಡಿಸಿದ ಕೋವಿಶೀಲ್ಡ್ ಲಸಿಕೆಯನ್ನು ಭಾರತದಲ್ಲಿ ತಯಾರಿಸುವ ಮತ್ತು ವಿತರಿಸುವ ಗುತ್ತಿಗೆಯನ್ನು ಪುಣೆಯ ಮೂಲದ ಔಷಧಿ ತಯಾರಿಕಾ ಕಂಪನಿ SII ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರಿಗೆ ಪ್ರಧಾನಿ ಗುತ್ತಿಗೆ ನೀಡಿದರು. ಯಾವ ಕಂಪನಿ? ಅದು SII ಸಿರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್. ಈ ಕಂಪನಿಗೆ ಗುತ್ತಿಗೆಯನ್ನು ನೀಡಿದರು ಈ ಕೋವಿಶೀಲ್ಡ್ ಲಸಿಕೆಯನ್ನು ಉತ್ಪಾದನೆ ಮಾಡಿ ಅಂತ. ಭಾಳ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಇದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಮಹಾಹಾನಿ ಹೂಡಿದ SII ಸಿರಮ್ ಕಂಪನಿ ಬಗ್ಗೆ ನೋಡಿಕೊಳ್ಳಿ. ಕೋವಿಡ್-19 ಲಸಿಕೆ ವೈರಸ್ಸನ್ನು ಜಿನೋಮಿಕ್ ಅನುಕ್ರಮವನ್ನು ಪ್ರಕಟಿಸಿದ ಚೀನಾ ವಿಜ್ಞಾನಿ ಚಾಂಗ್ ಯೊಂಗ್ ಜೆನ್ 2020 ಜನವರಿಯಲ್ಲಿ ಸರ್ಕಾರದ ಅನುಮೋದನೆಯಿಂದಲೇ
ಸರ್ಕಾರದ ಅನುಮೋದನೆ ಇಲ್ಲದೆ ಕೋವಿಡ್-19 ವೈರಸ್ಸನ್ನು ಜೆನೋಮಿಕ್ ಅನುಕ್ರಮವನ್ನು ಚೀನಾದ ಮೊದಲ ವೈರಾಣು ವಿಜ್ಞಾನಿಯಾಗಿರುವ ಜಾಂಗ್ ಯೊಂಗ್ ಜೆನ್ ಅವರು ಪ್ರಕಟಿಸಿದ್ದರು. ಇದಾದ ನಂತರ ಚೀನಾ ಸರ್ಕಾರ ಜಾಂಗ್ ಯೊಂಗ್ ಜೆನ್ ಅವರಿಗೆ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿತು. ಮುಂದೆ ನೋಡೋದಾದರೆ ಅದೇ ರೀತಿಯಾಗಿ ವಿಶ್ವ ರೋಗ ನಿರೋಧಕ ಸಪ್ತಾಹ 2024 ಅಂದರೆ ಇತ್ತೀಚೆಗೆ ವಿಶ್ವ ರೋಗ ನಿರೋಧಕ ಸಪ್ತಾಹವನ್ನು ಮಾಡಲಾಗಿದೆ. 2024 ಏಪ್ರಿಲ್ 24ರಿಂದ 30ರವರೆಗೆ ಈ ಕಾರ್ಯಕ್ರಮ ಮಾಡಲಾಯಿತು. ಇದರ ಧ್ಯೇಯವಾಕ್ಯ ಮಾನವೀಯವಾಗಿ ಸಾಧ್ಯ, ಎಲ್ಲರಿಗೂ ಪ್ರತಿ ರಕ್ಷಣೆ. ಪ್ರತಿ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆಯು ಲಸಿಕೆಯಿಂದ ತಡೆಯಬಲ್ಲ ಆರೋಗ್ಯಗಳಿಂದ ರಕ್ಷಿಸಲು ಪ್ರತಿ ವರ್ಷ ಏಪ್ರಿಲ್ 24ರಿಂದ 30ರವರೆಗೆ ವಿಶ್ವ ಆರೋಗ್ಯ ನಿರೋಧಕ ಅಂದರೆ ವಿಶ್ವ ರೋಗ ನಿರೋಧಕ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ. ಯಾವಾಗಿಂದ 24ರಿಂದ 30ನೇ ತಾರೀಕು ತನಕ, ಏಪ್ರಿಲ್ 30ನೇ ತಾರೀಕು ತನಕ. ಅದೇ ರೀತಿಯಾಗಿ ಈ ವರ್ಷ ಕೂಡ ಮಾಡಲಾಯಿತು 24ರಿಂದ 30ರ ತನಕದವರೆಗೆ. ಇದರ ಧ್ಯೇಯವಾಕ್ಯ ಏನಂದರೆ ಮಾನವೀಯವಾಗಿ ಸಾಧ್ಯ, ಎಲ್ಲರಿಗೂ ಪ್ರತಿರಕ್ಷಣೆ ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಆರೋಗ್ಯ ನಿರೋಧಕ ಸಪ್ತಾಹವನ್ನು ಆಚರಿಸಲಾಗಿದೆ. ಈ ದಿನದಂದು ಲಸಿಕೆಗಳ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ 2024 ಏಪ್ರಿಲ್ 30ರಂದು ಆಯುಷ್ಮಾನ್ ಭಾರತ್ ದಿವಸ್ ಆಚರಣೆಯನ್ನು ಮಾಡಲಾಗಿದೆ. 2018ರಲ್ಲಿ ಪ್ರಧಾನಿ ಮೋದಿ ಅವರು ಪ್ರಧಾನಿ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅದು PMJAY ಅಥವಾ ಆಯುಷ್ಮಾನ್ ಭಾರತ್ ಯೋಜನೆಗಳಿಗೆ ಚಾಲನೆ ನೀಡಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಗೆ ಅಗ್ಗದ ದರದಲ್ಲಿ ಆರೋಗ್ಯ ಸೇವೆ ಒದಗಿಸುವುದು ಮತ್ತು ಇದರಡಿ 5 ಲಕ್ಷ ರೋಗದವರೆಗೆ ಅಂದರೆ 5 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ಚಿಕಿತ್ಸೆ ಖರ್ಚನ್ನು ಸರ್ಕಾರ ಭರಿಸಿದ್ದು ಆಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಮೊದಲ ಬಾರಿಗೆ ರಕ್ತದ ಆಲ್ಬುಮಿನ್ ಮೂಲಕ ಪ್ರತಿಜನಕ ಕಾರ್ಯಾಚರಣೆ IISc ಸಂಶೋಧನೆಯನ್ನು ಮಾಡಿದೆ. ಇತ್ತೀಚೆಗೆ ಸಾಮಾನ್ಯವಾಗಿ ಯಾವುದೇ ರೋಗಗಳ ವಿರುದ್ಧ ಲಸಿಕೆ ತಯಾರಿಸಲು ಕೃತಕ ಪ್ರೋಟೀನ್ ಅಥವಾ ದುರ್ಬಲಗೊಂಡ ವೈರಸ್ ಕಣಗಳನ್ನು ಪ್ರತಿಜನಕಗಳ ರವಾನೆಗಾಗಿ ಹೊರಗಿನಿಂದ ದೇಹಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ. ಇಲ್ಲಿ ಹೊರಗಿನಿಂದ ದೇಹಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ ಯಾವುದೇ ಒಂದು ರೋಗಗಳ ವಿರುದ್ಧ ಹೋರಾಡಬೇಕಾದ್ರೆ. ಆದರೆ IIScಯ ಸಾವಯವ ರಸಾಯನಶಾಸ್ತ್ರಜ್ಞರಾದ ವಿಜ್ಞಾನಿಗಳು ರಕ್ತದಲ್ಲಿರುವ ಪ್ರೋಟೀನ್ ಕಣಕ್ಕೆ ಅಂಟಿಕೊಂಡ ಕಾರ್ಯಾಚರಿಸುವ ಪ್ರತಿಜನಕ ಅಭಿವೃದ್ಧಿಪಡಿಸಿದ್ದಾರೆ ಇತ್ತೀಚೆಗೆ. ಅಂದರೆ ರಕ್ತದಲ್ಲಿ ಅಂಟಿಕೊಂಡಿರುವ ಕಾರ್ಯಾಚರಿಸುವ ಅಲ್ಲೇ ಕಾರ್ಯವನ್ನು ಮಾಡುವ ಒಂದು ಪ್ರತಿಜನಕವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇತ್ತೀಚೆಗೆ. ಇದೊಂದು ಕ್ರಾಂತಿಕಾರಕ ಸಂಶೋಧನೆ ಎಂದು ಬಣ್ಣಿಸಲಾಗಿದೆ. ಈ ಪ್ರತಿಜನಕವು ಎಲ್ಲ ಬಗೆಯ ಕ್ಯಾನ್ಸರ್ಗಳ ವಿರುದ್ಧ ಲಸಿಕೆಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಹೊಸ ಮಾರ್ಗವನ್ನು ತೋರಿದಂತಾಗಿದೆ ಇತ್ತೀಚೆಗೆ. ಏನಿದು ಸಂಶೋಧನೆ ಅಂದರೆ ಈ ಹಿಂದೆ ವಿಜ್ಞಾನಿಗಳು ಕೃತಕ ಪ್ರೋಟೀನ್ ಅಥವಾ ನಿಸ್ತೇಜಗೊಂಡ ವೈರಸ್ ಬಳಸಿ ದೇಹಕ್ಕೆ ಪ್ರತಿಜನಕಗಳನ್ನು ರವಾನಿಸುತ್ತಿದ್ದರು. ಆದರೆ ಇದು ಅಡ್ಡ ಪರಿಣಾಮಗಳಿಗೂ ಕಾರಣವಾಗುತ್ತಿತ್ತು. ಕೆಲವೊಮ್ಮೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಪ್ರತಿಜನಕಗಳ ಉತ್ಪಾದನೆಗೆ ಕುಂಠಿತವಾಗುತ್ತಿತ್ತು. ಈ ಕಾರಣಕ್ಕಾಗಿ ಏನು ಮಾಡಿದಂದ್ರೆ IISc ತಂಡವು ರಕ್ತದ ಪ್ಲಾಸ್ಮಾದಲ್ಲಿ ಅತ್ಯಧಿಕವಾಗಿ ಕಂಡುಬರುವ ಆಲ್ಬುಮಿನ್ ಎಂಬ ನೈಸರ್ಗಿಕ ಪ್ರೋಟೀನ್ ಕಣವನ್ನೇ ಪ್ರತಿಜನಕದ ಸಾಗಾಣಿಕೆಗೆ ಬಳಸಲು ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಆಲ್ಬುಮಿನ್ ಅಂದರೆ ಇದು ರಕ್ತದಲ್ಲಿ ಕಂಡುಬರುವ ಪ್ರೋಟೀನ್ ಆಗಿದೆ. ಇದನ್ನು ಇತ್ತೀಚೆಗೆ ಪ್ರತಿಜನಕ ಸಾಗಾಣಿಕೆಯಲ್ಲಿ ಬಳಸುವ ನಿರ್ಧಾರವನ್ನು ಮಾಡಲಾಗಿದೆ ವಿಜ್ಞಾನಿಗಳು. ವಿವಿಧ ಕ್ಯಾನ್ಸರ್ ಕಣಗಳಲ್ಲಿ ಕಂಡುಬರುವ ತುಂಡರಿಸಿದ ಕಾರ್ಬೋಹೈಡ್ರೇಟ್ಗಳನ್ನು ಬಳಸಿ ಪ್ರಯೋಗಾಲಯದಲ್ಲಿ ಕೃತಕ ಪ್ರತಿಜನಕ ಅಥವಾ ಸಂಯುಕ್ತವನ್ನು ರೂಪಿಸಿತು. ಇದು ಆರೋಗ್ಯದ ಜೊತೆಗೆ ಚೆನ್ನಾಗಿ ಹೊಂದಿಕೊಳ್ಳುವುದು ಕಂಡುಬಂದಿತು. ಹೀಗೆ ಆಲ್ಬುಮಿನ್ ಹೆಗಲೇರಿದ ಗುಳ್ಳೆಗಳಂಥ ಕೃತಕ ಪ್ರತಿಜನಕ ಒಡೆದು ಸುತ್ತಲಿನಂಥ ಆಲ್ಬುಮಿನ್ಗಳಿಗೆ ಅಂಟಿಕೊಳ್ಳುತ್ತದೆ. ಇದು ಹೀಗೆ ಈ ಪ್ರತಿಜನಕವನ್ನು ದೇಹದಲ್ಲಿ ಸರಬರಾಜು ಆಗಲು ವೈರಸ್ ಅಥವಾ ಪ್ರೋಟೀನ್ ಅಂತ ಪ್ರತ್ಯೇಕ ವಾಹಕಗಳು ಬೇಕಿಲ್ಲ. ಇದಕ್ಕೆ ಆಲ್ಬುಮಿನ್ ಈ ಕಾರ್ಯವನ್ನು ನಡೆಸುತ್ತದೆ. ಯಾವುದು ಆಲ್ಬುಮಿನ್ ಇದು ಹೊಟ್ಟೆಯಲ್ಲಿರುತ್ತದೆ. ಅದೇ ರೀತಿಯಾಗಿ ಪ್ರತಿ ಕಾಯಗಳ ಕಾರ್ಯವಿಧಾನವನ್ನು ನೋಡಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿಕೊಂಡು. ಅದೇ ರೀತಿಯಾಗಿ ಈ ಔಷಧಿಯ ಪರಿಣಾಮದ ಪ್ರಯೋಗ ಹೇಗಿದೆ ಎಂದು ನೋಡಿಕೊಳ್ಳಿ.
ಅದೇ ರೀತಿ ಮುಂದೆ ನೋಡೋದಾದರೆ ಅಮೇರಿಕದ ಮಾರುಕಟ್ಟೆಯಿಂದ ಹೊರನಡೆದ ಸಿಂಪ್ಲಾ ಮತ್ತು ಗ್ಲೇನ್ ಮಾರ್ಕ್ ಔಷಧ ಉತ್ಪನ್ನಗಳು ಇತ್ತೀಚೆಗೆ ಏನು ಮಾಡ್ಯಾವ ಅಂದರೆ ಸಿಂಪ್ಲಾ ಮತ್ತು ಗ್ಲೇನ್ ಮಾರ್ಕ್ ಔಷಧಿ ಉತ್ಪನ್ನಗಳು ಅಮೇರಿಕ ಮಾರುಕಟ್ಟೆಯಿಂದ ಹೊರನಡೆದಿವೆ. ಇವು ಅಮೇರಿಕದ ಆಹಾರ ಮತ್ತು ಔಷಧಿ ಮಂಡಳಿಯ ವರದಿ ಪ್ರಕಾರ ಔಷಧಿ ತಯಾರಿಕಾ ಸಂಸ್ಥೆಗಳಾದ ಸಿಂಪ್ಲಾ ಮತ್ತು ಗ್ಲೇನ್ ಮಾರ್ಕ್ ಉತ್ಪನ್ನಗಳ ತಯಾರಿಕೆಯಲ್ಲಿ ದೋಷ ಪತ್ತೆಯಾಗಿದೆ. ಆದ ಕಾರಣ ಅಮೇರಿಕದ ಮಾರುಕಟ್ಟೆಯಿಂದ ಈ ಉತ್ಪನ್ನಗಳನ್ನು ಹಿಂಪಡೆಯಲಾಗಿದೆ. ಕಂಪನಿಯ ಇಂದೋರ್ SEZ ಘಟಕದಲ್ಲಿ ತಯಾರಿಸಲಾದ ಸಿಂಪ್ಲಾದ ಅಧೀನ ಸಂಸ್ಥೆಯು ಇಂಪ್ರಾಟೋಪಿಯಮ್ ಬ್ರೋಮೇಡ್ ಮತ್ತು ಅಬ್ಲೂಟೆರಾಲ್ ಇದು ಸಲ್ಫೇಟ್ ಇನ್ಹಲೇಷನ್ ಸೊಲ್ಯೂಷನ್ ಮತ್ತು ಪ್ಯಾಕೇಜ್ಗಳನ್ನು ವಾಪಸ್ಸು ಪಡೆಯಲಾಗಿದೆ. ಇತ್ತೀಚೆಗೆ ಈ ಔಷಧವನ್ನು ಅಸ್ತಮಾ ಸೇರಿದಂತೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಯಾವುದು ಈ ಔಷಧಿ ಯಾವ ಕಂಪನಿದು? ಸಿಂಪ್ಲಾ ಮತ್ತು ಗ್ಲೇನ್ ಮಾರ್ಕ್ ಕಂಪನಿ ಔಷಧಿಗಳನ್ನು ಅಸ್ತಮಾ ಮತ್ತು ಶ್ವಾಸಕೋಶಕ್ಕೆ ಬಳಸಲಾಗುತ್ತದೆ ಕಾಯಿಲೆಗೆ. ರ್ಯಾಪ್ಸುಲ್ ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಔಷಧಿ ತುಂಬಲಾಗಿದೆ ಎಂದು ವರದಿಯಾದ ಹಿನ್ನೆಲೆಯಲ್ಲಿ ಔಷಧಿಗಳನ್ನು ವಾಪಸ್ಸು ಪಡೆಯಲಾಗಿದೆ. ಇದು ಗ್ಲೇನ್ ಮಾರ್ಕ್ ಸಂಸ್ಥೆಯು ಉತ್ಪಾದಿಸುತ್ತಿದ್ದ ಅಧಿಕ ರಕ್ತದೊತ್ತಡ ಚಿಕಿತ್ಸೆಗೆ ಸಂಬಂಧಿಸಿದ 3264 ಬಾಟಲಿ ಔಷಧಿಗಳನ್ನು ಇತ್ತೀಚೆಗೆ ಅಮೇರಿಕ ಮಾರುಕಟ್ಟೆಯಿಂದ ಇದನ್ನು ಹಿಂಪಡೆಯಲಾಗಿದೆ. ಇತ್ತೀಚೆಗೆ ಏನು ಮಾಡ್ಯಾರ ಅಂದ್ರೆ ಅಮೇರಿಕ ದೇಶದಲ್ಲಿ ಆ ಅಮೇರಿಕ ಮಾರುಕಟ್ಟೆಯಿಂದ ಸಿಂಪ್ಲಾ ಮತ್ತು ಗ್ಲೇನ್ ಮಾರ್ಕ್ ಎಂಬ ಔಷಧಿಗಳಿದ್ದವು. ಆ ಔಷಧಿಗಳನ್ನು ಇತ್ತೀಚೆಗೆ ಇದು ಅಮೇರಿಕ ದೇಶ ಮಾರುಕಟ್ಟೆಯಿಂದ ಹಿಂಪಡೆಯಲಾಗಿದೆ, ಅಂದರೆ ವಾಪಸ್ ಕಳಿಸಿದ್ದಾರೆ ಇದನ್ನು. ಯಾಕಂದರೆ ಇದರಲ್ಲಿ ಅತಿ ಕಡಿಮೆ ಅಂದ್ರೆ ಗ್ಲೇನ್ ಮಾರ್ಕ್ ಸಂಸ್ಥೆ ಉತ್ಪಾದಿಸಿದ ಅತಿ ರಕ್ತದೊತ್ತಡ ಚಿಕಿತ್ಸೆಗೆ ಸಂಬಂಧಿಸಿದ ಔಷಧಿಗಳಲ್ಲಿ ಅತಿ ಕಡಿಮೆ ಇದನ್ನು ಪಡೆಯಲಾಗಿದೆ, ರೆಪ್ಸೋಲ್ಸನ್ನು. ಆದ ಕಾರಣ ಇದನ್ನು ಹಿಂಪಡೆಯಲಾಗಿದೆ. ರೆಪ್ಸೋಲ್ಸು ಅತಿ ಕಡಿಮೆಯನ್ನು ಪಡೆಯಲಾಗಿದ್ದ ಕಾರಣ ಈ ಔಷಧಿಗಳನ್ನು ಇತ್ತೀಚೆಗೆ ವಾಪಸ್ಸು ಕಳಿಸಲಾಗಿದೆ ಅಮೇರಿಕ ದೇಶ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೇನಾದ್ರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಹೀಗೆ ಬಡವ್ರ ಮಕ್ಳಿಗೆ ಶೇರ್ ಮಾಡ್ತಾರ್ರಿ. ಪಾಪ ತೊಗೋಕ್ಕಾಗ್ಲಾರ್ದವ್ರು ನೋಡ್ತಾರೆ. ನೀವು ಯಾರು ತೊಗೋಕ್ಕಾಗಾರ ಪಾಪ ತೊಗೊಂಡು ನೋಡಿರಿ, ತೊಗೋಕ್ಕಾಗ್ಲಾರ್ದ್ರಿಗೆ ಸ್ವಲ್ಪ ಶೇರ್ ಮಾಡಿರಿ. ಅವ್ರಿಗೆ ಸ್ವಲ್ಪ ಸಾಥ್ ನೀಡ್ರಿ. ನಮ್ಮ ಕರ್ನಾಟಕದಾಗ ಎಷ್ಟು ಜನ ಇರಿ ಅಷ್ಟು ಜನ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.